ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದೇವಿತ್ತ. ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ಬೆಳವಣಿಗೆಗಳ ನಡುವೆ ನಾನು ಈಗಾಗಲೇ ಬಿಗ್ ಬಾಸ್ ಒಂದಷ್ಟು ಚರ್ಚೆಯನ್ನು ಅಥವಾ ಸ್ಟೋರಿಯನ್ನು ಒಂದಷ್ಟು ರಿವ್ಯೂವನ್ನು ಕೊಡೋದನ್ನು ಸದ್ಯಕ್ಕೆ ನಿಲ್ಲಿಸಿದೆ. ಯಾಕಂದರೆ ಡೆವಿಲ್ ಸಿನಿಮಾ ರಿಲೀಸ್ ಆಗಿತ್ತು, ಹಾಗಾಗಿ ಬೆಂಗಳೂರು ಕಡೆ ಹೋಗಿದ್ದೆ. ಬೆಂಗಳೂರು ಕಡೆ ಹೋಗಿ ಅಲ್ಲಿ ಸ್ವಲ್ಪ ಕವರೇಜ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಅಲ್ಲಿ ಬ್ಯುಸಿ ಇದ್ದೆ. ಸೊ ಈ ನಡುವೆ ಬಿಗ್ ಬಾಸನ್ನು ನೋಡ್ತಾ ಇದ್ದೀನಿ, ಬಿಡ್ತಾ ಇಲ್ಲ. ಯಾಕಂದರೆ ನಿಮ್ಮ ಮುಂದೆ ಬರಲೇಬೇಕು, ಹೇಳಲೇಬೇಕು. ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ ಬಿಗ್ ಬಾಸ್ ಮನೆ ಒಳಗಡೆ. ಸ್ವಲ್ಪ ಆಟ ತಾರಕಕ್ಕೇರ್ತಾ ಇದೆ. 75-76 ದಿನಗಳಾಯಿತು ನೆನ್ನೆಗೆ. ಸೊ ಹೀಗಿರುವಾಗ ಒಂದಷ್ಟು ಬದಲಾವಣೆಗಳು, ಚೇಂಜಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಆಟದ ಆಟ ಚುರುಕುಗೊಳ್ತಾ ಇದೆ. ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ವಲ್ಪ ಎಲ್ಲೋ ಲೈಟಾಗಿ ಅವರ ವರ್ತನೆಗಳು, ಸ್ವಲ್ಪ ವ್ಯಕ್ತಿತ್ವಗಳು ಕಳೆದ ಸೀಸನ್ಗಿಂತ ಈ ಸೀಸನ್ ಸ್ವಲ್ಪ ಬೇರೆ ರೀತಿಯಾಗೇ ಇವೆ. ಹೊಸಬರನ್ನು ಅಂದರೆ ಈಗ ಇರೋ ಹಾಲಿ ಸದಸ್ಯರನ್ನು ಅಥವಾ ಹಾಲಿ ಸ್ಪರ್ಧಿಗಳನ್ನು ಸ್ವಲ್ಪ ಹಿಂಗೆ ಕೆರೆಯುವಂಥ ಕೆಲಸ ಆಗ್ತಾಯಿದೆ. ಸೊ ಹಾಗಾಗಿ ಅಲ್ಲಿ ಕೆರೆದು ಅತಿಯಾಗಿ ಕೆರೆದ್ರೆ ಏನಾಗುತ್ತೆ ಹೇಳಿ, ಕೆರಿತಾ ಗಾಯ ಅಂತಾರಲ್ಲ ಹಾಗೆ. ಸೊ ಗಾಯ ದೊಡ್ಡದಾಗ್ತಾ ಇದೆ. ದಿನ ಕಮ್ಮಿ ಇದ್ದಂತೆ ಆಟ ಜಾಸ್ತಿ ಆಗ್ತಾ ಇದೆ, ಅದು ಚುರುಕುಗೊಳ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದೆಲ್ಲವೂ ಕೂಡ ಸ್ಫೋಟಗೊಂಡು ಬೇರೆ ರೀತಿಯಾದಂಥ ತಿರುವು ಪಡ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಿರುವಾಗ ಬಿಗ್ ಬಾಸ್ ಒಂದು ಹೊಸ ಟಾಸ್ಕನ್ನು ತಂದಿದ್ರು, ವಿಲನ್ ಅನ್ನುವಂಥ ಟಾಸ್ಕ್. ಅಂದರೆ ಬಿಗ್ ಬಾಸ್ ವಿಲನ್ ಆಗೇ ಬದಲಾಗಿದ್ರು. ಅದೇ ವಾಯ್ಸು, ಅವ್ರ ವಾಯ್ಸಲ್ಲಿ ಒಂದು ಸ್ವಲ್ಪ ಬದಲಾವಣೆ ಇತ್ತು. ಸೊ ಬಿಗ್ ಬಾಸ್ ಏನಾಗಿದ್ರು, ಸ್ವಲ್ಪ ಬದಲಾವಣೆಯಾಗಿ ಅಲ್ಲಿ ವಿಲನ್ ಆಗಿದ್ರು. ಸೊ ವಿಲನ್ ಒಂದು ಕಾನ್ಸೆಪ್ಟ್ನಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇತ್ತು, ಆ ಎಕ್ಸ್ಪೆಕ್ಟೇಷನ್ ನನಗೇನೋ ರೀಚ್ ಆಗಲಿಲ್ಲ ಅನ್ನಿಸ್ತು. ಇನ್ನೂ ಸಖತ್ತಾಗಿ ಎಂಟರ್ಟೈನ್ ಮಾಡ್ಬೋದಿತ್ತು ಮನೆಯೊಳಗಿರುವಂಥ ಮಂದಿ. ಆ ವಿಲನ್ನು ಆ ಕಾಸ್ಟ್ಯೂಮ್ ಎಲ್ಲ ಕೊಟ್ಟಾಗ ಯಾವ ರೀತಿ ಅದನ್ನು ನಡ್ಕೋಬೇಕಿತ್ತು, ಅವ್ರು ಯಾವ ರೀತಿ ಎಂಟರ್ಟೈನ್ ಮಾಡ್ಬೋದಿತ್ತು. ಅಲ್ಲೇನಾದರೂ ಒಂದು ಸ್ಕಿಟ್ ಹೆಂಗೆ ತಯಾರಿಸ್ಕೊಂಡು ಏನಾದರೂ ಫನ್ ಮಾಡೋದು, ಅಥವಾ ಹಾರರು, ಅಥವಾ ಏನಾದರೂ ಒಂದು ಸಸ್ಪೆನ್ಸ್ ಅವ್ರು ಕೊಟ್ಟಿದ್ದ ಕಾನ್ಸೆಪ್ಟನ್ನ ಯೂಸ್ ಮಾಡ್ಕೊಂಡು ಮನೆಯಲ್ಲಿ ಸುಮ್ಮನೆ ಇವ್ರನ್ನ ಕಾಲೆಳ್ಕೊಂಡಿರೋ ಬದಲು ಬೇರೆ ರೀತಿಯಾಗಿ ಏನಾದರೂ ಒಂದು ಸ್ವಲ್ಪ ಎಂಟರ್ಟೈನ್ ಮಾಡ್ಬೋದಿತ್ತು ಅಂತ ನನಗನ್ನಿಸ್ತಾ ಇದೆ. ಅದನ್ನು ಬಹುಶಃ ಬಿಗ್ ಬಾಸ್ ಅವರು ತೋರಿಸ್ತಾ ಇದ್ರು, ಪ್ರಸಾರ ಮಾಡ್ತಾಯಿದ್ರು. ಸೆಕೆಂಡ್ರಿ ನೀವು ಮಾಡ್ಬೋದಿತ್ತು. ಅದನ್ನೆಲ್ಲರೂ ಒಂದು ಕಡೆ ಯೂಸ್ ಮಾಡ್ಕೊತಿದ್ರೇನೋ, ಸ್ವಲ್ಪ ಆದರೂ ಯೂಸ್ ಮಾಡ್ಕೊತಿದ್ರೇನೋ. ಯಾವ ರೇಂಜಲ್ಲಿ ಇರಬೇಕು ಬಿಗ್ ಬಾಸ್ ಮನೆ ಒಳಗಡೆ ಅಂದರೆ, ಈ ಎಡಿಟ್ ಮಾಡೋರಿಗೆ ಅಥವಾ ನಿರ್ದೇಶಕರಿಗೆ ಯಾವ್ದು ಕಟ್ ಮಾಡಿ ಹಾಕಲಪ್ಪ ಎಲ್ಲ ಚೆನ್ನಾಗಿದ್ದಾವೆ ಅಂತ ಕನ್ಫ್ಯೂಸ್ ಆಗ್ಬಿಡ್ಬೇಕು ಅವರು. ಅಷ್ಟರ ಮಟ್ಟಿಗೆ ನೀವು ಔಟ್ಪುಟ್ ಕೊಟ್ಟರೆ ಅವರಿಗೂ ಚಂದ. ಸೊ ಒಂದು ಆಮೇಲೆ ಇನ್ನೊಂದು, ನಾನು ಬಿಗ್ ಬಾಸ್ ಇದಕ್ಕೇನು ಕೇಳ್ಕೊಳ್ಳೋದು ಅಂದರೆ, ದಿನಕ್ಕೆ 2 ಗಂಟೆ ಟೈಮು ನೀವು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋದು. ಯಾಕಂದರೆ 1 ಗಂಟೆ ಟೈಮ್ ಅಂದರೆ ನೀವು ಎಲ್ಲನೂ ಕ್ಯಾರಿ ಮಾಡೋಕ್ಕಾಗಲ್ಲ, ಎಲ್ಲನೂ ತೋರ್ಸೋಕ್ಕಾಗಲ್ಲ. ಇರಲಿ, ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಾನು. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಹಿಂಗೆ ಹೇಳಿದ ಮೇಲೂ ವೀಡಿಯೋನ ನೋಡ್ಕೊಂಡು ಸುಮ್ಮನೆ ಹೋಗ್ತಾ ಇದ್ದೀರಲ್ವಾ, ಒಂದು ನಿಮಿಷನೂ ತಗೊಳ್ಳೋಣ, ಹಿಂಗೆ ಒತ್ತುಬಿಡೋಣ. ಬಿಡಿ, ಹಿಂಗೆ ಒತ್ತುಬಿಡಿ ಅಷ್ಟೇ, ಆಯಿತಾ? ಯಾಕೆ ಓಕೆ ಮಾಡಿದವರಿಗೆ ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದ. ಇರಲಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಸೀಕ್ರೆಟ್ ಏನು, ಈ ಸೀಕ್ರೆಟ್ ಏನು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಹುಶಃ ಒಂದು 2-3 ಸೀಸನ್ ಅನಿಸುತ್ತೆ ಸೀಕ್ರೆಟ್ ರೂಮಲ್ಲಿ ಕೂರಿಸಿದ್ದು ಅಂತ ನನಗೆ ಗೊತ್ತಿರೋಂಗೆ. ನಿಮಗೆ ಗೊತ್ತಿದ್ದರೆ ಬೇರೆ ಯಾವ್ದಾದ್ರು ಸೀಸನಲ್ಲಿ ಸೀಕ್ರೆಟ್ ರೂಮ್ ಇತ್ತಾ ಕಾನ್ಸೆಪ್ಟು ಅಂತಂದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು. ಬಹುಶಃ ಹೋದ ವರ್ಷ ಆಚೆ ವರ್ಷ ಎಲ್ಲ ಸೀಕ್ರೆಟ್ ರೂಮ್ ಇರಲಿಲ್ಲ ಅಂತ ಕಾಣುತ್ತೆ ನನಗೆ. ಅದಕ್ಕಿಂತ ಮುಂಚೆ ಇದ್ದು ಒಂದು 2-3 ಸೀಸನ್ ಏನೋ ಇದ್ದು. ಅದು ಬಿಟ್ಟರೆ ನೆಕ್ಸ್ಟ್ 12ನೇ ಸೀಸನ್ನೇ ಈಗ ಸೀಕ್ರೆಟ್ ರೂಮ್ ಅನ್ನೋವಂಥ ಒಂದು ಕಾನ್ಸೆಪ್ಟನ್ನು ತೊಗೊಂಡ್ಬಂದಿದ್ದಾರೆ. ಈ ಸೀಕ್ರೆಟ್ ರೂಮಲ್ಲಿ ಬಹುಶಃ ನನಗೆ ಮೊದಲೇ ಗೊತ್ತಾಗಿತ್ತು, ರಕ್ಷಿತಾ ಮತ್ತು ಧ್ರುವಂತ್ ಸೀಕ್ರೆಟ್ ರೂಮ್ಗೆ ಹೋಗ್ತಾ ಇದ್ದಾರೆ ಅಂತ. ಬಹುಶಃ ಅವರಿಬ್ಬರಲ್ಲೊಬ್ಬರು ಮನೆಗೆ ಹೋಗೋ ಸಾಧ್ಯತೆ ಇದೆ ಮುಂದಿನ ವಾರದಲ್ಲಿ, ಗೊತ್ತಿಲ್ಲ. ಇಬ್ಬರಲ್ಲೊಬ್ಬರು ಮನೆಗೆ ಹೋಗ್ತಾರೆ. ಅದರಲ್ಲಿ ಬಹುಶಃ ಧ್ರುವಂತೆ ಹೋಗೋದು ಅನಿಸುತ್ತೆ, ಅಥವಾ ಇಬ್ಬರೂ ಕೂಡ ಎಂಟ್ರಿ ಕೊಡಿಸಿ ಮುಂದಿನ ವಾರದಲ್ಲಿ ಯಾರನ್ನಾರು ಒಬ್ಬರನ್ನ ಕಳಿಸುವಂಥ ಸಾಧ್ಯತೆಗಳಿವೆ. ಅಥವಾ ಅವರಿಬ್ಬರು ಆಟ ಚೆನ್ನಾಗಿ ಆಡ್ಕೊಂಡು ಕಂಟಿನ್ಯೂ ಆಗಿಬಿಟ್ಟು ನೆಕ್ಸ್ಟು ಹೋಗ್ಬೋದು ಅಂತ ನನಗನ್ನಿಸ್ತಾ ಇದೆ. ಸೊ ಇಲ್ಲಿ ಧ್ರುವಂತ್ ಮತ್ತು ರಕ್ಷಿತಾಳ ಆಯ್ಕೆ ಯಾಕೆ ಸೀಕ್ರೆಟ್ ರೂಮ್ಗೆ ಅಂತ ನಾನು ಹೇಳೋದಾದರೆ, ಅತಿ ಹೆಚ್ಚು ಇವ್ರ ಬಗ್ಗೆನೇ ತುಂಬ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಿದ್ದು ಮನೆ ಮಂದಿ ಎಲ್ಲ, ಅತಿ ಹೆಚ್ಚು. ಯಾಕಂದ್ರೆ ಇಲ್ಲಿ ಯಾರು ಅತಿ ಹೆಚ್ಚು ಮನೆಯಲ್ಲಿ ಸದಸ್ಯರು ಒಬ್ಬರು ವ್ಯಕ್ತಿತ್ವನ ಅಥವಾ ಅವ್ರ ಬಗ್ಗೆ ಹಿಂದೆಗಡೆಯಿಂದ ಮಾತಾಡ್ತಾರೆ ಗೊತ್ತಾ, ಯಾರು ಮಾತಾಡ್ಸ್ಕೋತಾ ಇರ್ತಾರಲ್ಲ. ಈಗ ಉದಾಹರಣೆ ನನ್ನ ಬಗ್ಗೆ ಮಾತಾಡ್ತೀಯಾರೆ ಅಂದರೆ ಸೀಕ್ರೆಟ್ ರೂಮಲ್ಲಿ ಇರೋದಕ್ಕೆ ನಾನು ಅರ್ಹ. ಯಾಕಂದರೆ ನಾನು ನೋಡಬೇಕು ಸೀಕ್ರೆಟ್ ರೂಮಲ್ಲಿ ಕುತ್ಕೊಂಡು ನನ್ನ ಬಗ್ಗೆ ಏನು ಮಾತಾಡ್ತಾರೆ ಅಂತ. ಆ ಮನೆಯಲ್ಲಿದ್ದಾಗ ಗೊತ್ತಾಗ್ತಿರ್ಲಿಲ್ಲ ಯಾರ್ಯಾರು ಹೆಂಗೆ ಅಂತ. ಆದರೆ ನನಗೆ ಗೊತ್ತಾಗಬೇಕು ಸೀಕ್ರೆಟ್ ರೂಮಲ್ಲಿದ್ದರೆ ನನ್ನ ಬಗ್ಗೆ ಹೆಂಗೆಲ್ಲ ಯಾರೆಲ್ಲ ಹೆಂಗೆ ಮಾತಾಡ್ಕೋತಾರೆ ಅಂತ. ಸೊ ಗೊತ್ತಾಗಬೇಕಿತ್ತು. ಅದರಲ್ಲಿ ಪಕ್ಕ ನನ್ನ ಪ್ರಕಾರ ಕರೆಕ್ಟಾಗಿ ಬಿಗ್ ಬಾಸ್ ಅವರು ಆಯ್ಕೆ ಮಾಡಿಕೊಂಡು ಧ್ರುವಂತ್ ಮತ್ತು ರಕ್ಷಿತಾಳನ್ನು ಇಟ್ಕೊಂಡಿದ್ದಾರೆ. ಧ್ರುವಂತ್ ಬಗ್ಗೆ ಅಂತೂ ರಕ್ಷಿತಾಳಿಗಿಂತ ಅತಿ ಹೆಚ್ಚು ಆತನ ಬಗ್ಗೆ ಹಿಂದ್ಗಡೆ ಮಾತಾಡೋದು ಜಾಸ್ತಿ. ಯಾಕಂದರೆ ಆತ ಕೂಡ ದೊಡ್ಡ ಫೇಕ್ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ. ನೋಡೋರಿಗೆ ಗೊತ್ತಾಗುತ್ತೆ ಆತ ಫೇಕ್ ಆಗಿರೋದಕ್ಕೆ ಆತ ಅಲ್ಲಿ ಉಳ್ಕೊಂಡಿರೋದು ನನ್ನ ಪ್ರಕಾರ. ಯಾಕಂತಂದರೆ ಕೆಲವರು ಅದು ಇರಬೇಕು, ಆ ಒಂದು ಕ್ಯಾರೆಕ್ಟ್ರ್ ಇರಬೇಕು ಮನೆ ಒಳಗಡೆ, ಆವಾಗಲೇ ಅಲ್ಲೊಂಥರ ಮಜಾ ಇರೋದಲ್ಲಿ, ಎಂಟರ್ಟೈನಿಂಗ್ ಆಗಿರೋದು. ಸೊ ಹಂಗಾಗಿ ಸೀಕ್ರೆಟ್ ರೂಮಿಗೆ ಕರ್ಕೊಂಡ್ಬಂದಿದ್ದಾರೆ. ಈ ಸೀಕ್ರೆಟ್ ರೂಮಲ್ಲಿ ಎಲ್ಲೋ ಒಂದು ಕಡೆ ರಕ್ಷಿತಾ ಮನಸ್ಸನ್ನು ಗಿಲ್ಲಿ ಗೆದ್ದುಬಿಟ್ನೇನೋ ಅಂತ. ಯಾಕಂತಂದರೆ ನೀವು ಗಮನಿಸ್ಬೋದು, ನಿನ್ನೆ ರಕ್ಷಿತಾ ಮತ್ತು ಈಗ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ,
ಮನೆಯವರೆಲ್ಲರೂ ಕೂಡ ನಾಮಿನೇಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೀಕ್ರೆಟ್ ರೂಮ್ ಅನ್ನೋ ಐಡಿಯಾ ಇನ್ನೂ ಯಾರಿಗೂ ಬಂದಿಲ್ಲ. ಬಟ್ ಆ ಕ್ಷಣದಲ್ಲಿ ವಾಪಸ್ ಬರ್ಬೋದು, ಅವಳನ್ನ ಕಳಿಸ್ಬೋದು, ವಾಪಸ್ ಸಾಧ್ಯನೇ ಇಲ್ಲ ಅವಳನ್ನ ಕಳಿಸೋದಕ್ಕೆ. ಅವಳನ್ನ ಮೋಸ್ಟ್ಲಿ ಅವಳು 1 or 2 ಡೇಸಲ್ಲಿ ವಾಪಸ್ ಬರ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಆ ಲೆಕ್ಕಾಚಾರಗಳು ಉಲ್ಟಾ ಆಗಿಬಿಟ್ಟಿವೆ. ಅವರು ಸೀಕ್ರೆಟ್ ರೂಮ್ ಅನ್ನೋ ಆಲೋಚನೆ ಮಾಡಿಲ್ಲ, ಇಬ್ಬರೂ ಕೂಡ ಹೊರಗಡೆ ಹೋಗಾಯಿತು ಇನ್ನು ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಸೊ ಹಾಗಾಗಿ ಎಲಿಮಿನೇಟ್ ಆದರು ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಬೇಕಿತ್ತು ಸ್ವಲ್ಪ ರಕ್ಷಿತಳಿಗೆ ಬಿಸಿ ಮುಟ್ಟುವಂಥ ಕೆಲಸ ಆಗಬೇಕಿತ್ತು. ಯಾಕಂದರೆ ನನ್ನ ಜನರು ಕಾಪಾಡ್ತಾರೆ ಅನ್ನೋ ಆ ಓವರ್ ಕಾನ್ಫಿಡೆನ್ಸಿಂದ ಮೊದಲು ರಕ್ಷಿತಾ ಆಚೆ ಬರಬೇಕಿತ್ತು. ನನಗೆ ಯಾವಾಗಲೂ ಹಾಗೆ ಅನ್ನಿಸ್ತಾ ಇತ್ತು. ಸ್ವಲ್ಪ ಈ ಎಲಿಮಿನೇಷನ್ ನೀವು ಮನೆಗೆ ಕಳಿಸುವಾಗ, ಎಲಿಮಿನೇಟ್ ಮಾಡುವಾಗ ಕೊನೆಯದಾಗಿ ರಕ್ಷಿತನ ಉಳಿಸ್ಕೊಂಡು ಒಂದ್ಸಲ ಸುದೀಪ್ ಅವರು ಯಾರು ಒಬ್ಬರನ್ನ ಮನೆಗೆ ಕಳಿಸುವಾಗ ಕೊನೆಗೆ ರಕ್ಷಿತನ ಉಳಿಸ್ಕೊಬೇಕು. ಫುಲ್ಲು ಟೆನ್ಷನ್ ಕೊಟ್ಟು ಕಳಿಸ್ಬೇಕಂದ್ರೆ, ಯಾಕಂದರೆ ಅವಳಿಗೆ ಇದ್ದಂಥ ಒಂದು ಮನಸ್ಸಲ್ಲಿ ಒಂದು ಇದು ಬಂದುಬಿಟ್ಟಿದೆ. ಯಾರಿಗೆ? ಒಂದು ಓವರ್ ಕಾನ್ಫಿಡೆನ್ಸ್ ಇರಲಿ. ಓಕೆ, ನನ್ನ ನನ್ನ ಅಭಿಮಾನಿಗಳು ಉಳಿಸ್ಕೋತಾರೆ ಬೇರೆ, ನನ್ನ ಜನರು ಉಳಿಸ್ಕೊಂಡೇ ಉಳಿಸ್ಕೋತಾರೆ ಅಂತ ತಾನು ಯಾರಾದರೂ ನಾಮಿನೇಷನಲ್ಲಿ ಕೂರಿಸಿದ್ರು ಕೂಡ ಧೈರ್ಯವಾಗಿ ನಾನು ನಾಮಿನೇಷನಲ್ಲಿ ಇರ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಬೇರೆ. ಆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಸ್ವಲ್ಪ ರಕ್ಷಿತಾಗೆ ಜಾಸ್ತಿ ಆಗಿತ್ತು. ನಾನು ಅನ್ಕೋತಾ ಇದ್ದೆ ಸ್ವಲ್ಪ ಕೊನೆಗೆ ತೊಗೊಬಂದು ಅವಳನ್ನ ಸೇಫ್ ಮಾಡಬೇಕು ಅಂತ. ಆದರೆ ಅದಕ್ಕಿಂತ ಜಾಸ್ತಿಯಾಗಿ ಸರ್ರೆ ಕೊಟ್ಟಿದ್ದಾರೆ ಮಾತ್ರ. ಅವಳಿಗೂ ಕೂಡ ಗೊತ್ತಿರಲಿಲ್ಲ ಸೀಕ್ರೆಟ್ ರೂಮ್ ಅಂತ. ಈಗ ಸೀಕ್ರೆಟ್ ರೂಮ್ ಅಂತ ಗೊತ್ತಾಗಿದ್ದಾರೆ. ಮತ್ತೆ ಕೊನೆಗೆ ವಾಪಸ್ ಅದೇ ಡೈಲಾಗ್ ರಕ್ಷಿತಳ ಬಾಯಲ್ಲಿ ಅಪ್ರೋಮದಲ್ಲಿ ಬಂದಿದೆ, ನನ್ನ ಜನರು ನನಗೆ ಕೈ ಬಿಡಲ್ಲ ಅಂತ ಗೊತ್ತಿತ್ತು ಅಂತ ಹೇಳಿ. ಸೊ ಆ ಓವರ್ ಕಾನ್ಫಿಡೆನ್ಸ್ ಬೇಡ. ಎಂಥ ಜನರಾದರೂ ಅಷ್ಟೇ, ಎಂತೆಂಥವ್ರನ್ನೂ ಕೂಡ ಇಲ್ಲಿ ಮನವೊಲಿಸ್ಕೊಂಡು ಕೊನೆಗೆ ಎಲ್ಲ ಹಾದಿ ಬೀದಿ ರಂಪಾಟ ಆಗಿರೋದನ್ನು ನಾವು ನೋಡಿದ್ದೇವೆ. ಸೊ ಹಾಗಾಗಿ ಓವರ್ ಕಾನ್ಫಿಡೆನ್ಸ್ ಬೇಡ ರಕ್ಷಿತಾ ಅಂತ ನಾನು ಹೇಳುವಂಥದ್ದು. ಸೊ ನೋಡೋಣ, ಈಗ ಸೀಕ್ರೆಟ್ ರೂಮಿಗೆ ಬಂದಿದ್ದಾನೆ. ಸೀಕ್ರೆಟ್ ರೂಮಿಗೆ ಬಂದಾಗ ಪ್ರತಿಯೊಬ್ಬರು ಕೂಡ ರಕ್ಷಿತನ್ನ ಪರವಾಗಿ ಮಾತಾಡಿದ್ದಾರೆ. ಅದರಲ್ಲಿ ಕೆಲವು ಮಂದಿ, ಈ ಅಶ್ವಿನಿ ಆಗಿರ್ಬೋದು, ಈ ಸ್ಪಂದನ ಆಗಿರ್ಬೋದು, ಕಾವ್ಯ, ಆಮೇಲೆ ಚೈತ್ರ ಪ್ರಮುಖವಾಗಿ ರಕ್ಷಿತಳ ವಿರುದ್ಧ ಒಂಥರ ಇಂಡೈರೆಕ್ಟಾಗಿ ನೆಗೆಟಿವ್ ಆಗಿ ಮಾತಾಡೋದು. ಸೊ ಅವಳಿಗೆ ಗೊತ್ತಾಗ್ತಾ ಇದೆ ಈಗ ಯಾರ್ಯಾರು ಹಣೆ ಬರ ಏನು ಅಂತ. ಇನ್ನು ಧ್ರುವಂತ್ ಬಗ್ಗೆ ಅಂತೂ ಕಂಪ್ಲೀಟ್ ಇಡೀ ಮನೆಯೇ ಒಂಥರ ವಿಚಿತ್ರವಾಗಿ ವರ್ತನೆ ತೋರಿದೆ. ಬಹುಶಃ ಸಪೋರ್ಟ್ ಮಾಡಿದ್ರೆ ಅಶ್ವಿನಿ ಮಾಡ್ಬೋದು, ಇಲ್ಲ ಅದು ಮಾಡಲಿಕ್ಕಿಲ್ಲ. ಸೊ ಅಲ್ಲಿಗೆ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, ನಿಮಗೆ ಈಸಿಲಿ ಗೊತ್ತಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಪಾಪ ಧ್ರುವಂತ್ ಬಗ್ಗೆ ಇಡೀ ಮನೆಯೇ ಹೋಗಿದ್ದೇ ಒಳ್ಳೆದಾಯಿತು, ಅವನು ಎಕ್ಸ್ಪೆಕ್ಟೆಡ್ಡು, ಅವನು ಹೋಗುವಾಗ ನಮಗೆ ಏನೂ ಅನ್ನಿಸ್ಲಿಲ್ಲ, ಏನೂ ಫೀಲ್ ಆಗಲಿಲ್ಲ ಅನ್ನೋ ಲೆಕ್ಕಾಚಾರ. ಅದೇ ಹುಡುಗಿ ಹೋಗುವಾಗ ಪಾಪ ಎಲ್ಲ ಕಣ್ಣೀರು ಹಾಕಿದ್ರು, ಎಲ್ಲರ ಕಣ್ಣಲ್ಲೂ ಕೂಡ ನೀರು ತುಂಬಿಕೊಂಡಿತ್ತು ಅನ್ನೋ ಲೆಕ್ಕಾಚಾರಗಳನ್ನು ನೀವು ನೋಡೋದು. ಒಟ್ಟಾರೆಯಾಗಿ ಗಿಲ್ಲಿ ರಕ್ಷಿತಾಳ ಬಗ್ಗೆ ನಾನು ಯಾವತ್ತೂ ಕೂಡ ಅಳ್ಳೋನಲ್ಲ, ಆದರೆ ಅವಳು ಹೋಗುವಾಗ ನನಗೆ ಕಣ್ಣಲ್ಲಿ ನೀರು ಬಂತು ಅಂಥೇಳಿ ರಕ್ಷಿತಾಳ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಬಹುಶಃ ಗಿಲ್ಲಿ ಯಶಸ್ವಿಯಾಗಿದ್ದಾನೆ ಅಂತ ಹೇಳ್ಬೋದು. ನೋಡಿ, ಈ ಗಿಲ್ಲಿ ಸ್ವಲ್ಪ ಬದಲಾಗಬೇಕಿದೆ. ಎಲ್ಲದಕ್ಕೂ ಕಾವ್ಯನ ಕರೆಯೋದ್ರಿಂದ ಆಕೆ ಕಡೆಯಿಂದನೂ ಅಷ್ಟೇ ರೆಸ್ಪೆಕ್ಟ್ ಇದೆ, ಇಲ್ಲ ಅಂತಲ್ಲ. ಆಕೆ ಕಡೆಯಿಂದನೂ ಅಷ್ಟೇ ಒಳಿತಿದ್ದು, ಆಕೆ ಎಲ್ಲದನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ ಅದನ್ನೆಲ್ಲದನ್ನು ತೆಗೆದುಹಾಕಿ ಆಕೆ ಕೂಡ ಗಿಲ್ಲಿಗೆ ಪ್ರೋತ್ಸಾಹ ಕೊಡ್ಕೊಂಡು ಗಿಲ್ಲಿ ಜೊತೆ ಇದ್ದರಷ್ಟು ಕೂಡ ಆಕೆಗೆ ಒಳ್ಳೇದಾಗ್ತಾಯಿತ್ತು. ಯಾಕೆಂದರೆ ನೋಡಿ, ಆಕೆ ಗಿಲ್ಲಿನ ಬಿಟ್ಟು ನೆನ್ನೆ ಅಶ್ವಿನಿ ಹೇಳುವಾಗ ಸುದೀಪ್ಗೆ ಗಿಲ್ಲಿನ ಬಿಟ್ಟಾಗ ಆಡ್ತಾಡ್ತಾಳೆ ಅಂದ್ಕೊಂಡ್ರೆ ಗಿಲ್ಲಿನ ಬಿಟ್ಟು ಇನ್ನೂ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದಾಳೆ ಅನ್ನೋ ಮಾತು ಬಂದ್ಬಿಡ್ತು. ಸೊ ಹಾಗಿರುವಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಕಾವ್ಯ ಗಿಲ್ಲಿ ಜೊತೆನೇ ಇಟ್ಕೊಂಡು ಚೆನ್ನಾಗಿರುತ್ತೆ, ನಿಮ್ಮ ಜೋಡಿ ಚೆನ್ನಾಗಿರುತ್ತೆ. ಇಲ್ಲ ಅದಾಗಲ್ವಾ, ಗಿಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಗಿಲ್ಲಿನ ಇಷ್ಟಪಡೋ ರಕ್ಷಿತನ ಜೊತೆ ಇದ್ದರೆ ನೀವು ತುಂಬ ಎಂಟರ್ಟೈನ್ ಮಾಡ್ಬೋದು ಅನ್ನೋದು ಗಿಲ್ಲಿ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಈ ಥರ ಮಾಡ್ಕೊಂಡು ಸ್ವಲ್ಪ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಗಿಲ್ಲಿ ಇನ್ನೂ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ಬೋದು, ಇನ್ನೂ ಚೆನ್ನಾಗಿ ಎಲ್ಲ ಕಡೆ ರೀಚ್ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಒಟ್ಟಲ್ಲಿ ರಕ್ಷಿತಾಳ ಮನಸ್ಸನ್ನು ಗೆದ್ದಿದ್ದಾನೆ ಗಿಲ್ಲಿ. ಕಾದು ನೋಡೋಣ. ಸೀಕ್ರೆಟ್ ಯಾವಾಗ ರಿವೀಲ್ ಆಗುತ್ತೆ, 1 ವಾರ ಅದರೊಳಗೆ ಇರ್ತಾರಾ ಅಥವಾ 1-2 ದಿನ ಇರ್ತಾರಾ, ವಾಪಸ್ ಬರ್ತಾರಾ, ಎಲ್ಲವನ್ನು ಕೂಡ ಕಾದು ನೋಡಬೇಕಾಗತ್ತೆ. ಕಾದು ನೋಡಿ ಕೊನೆಗೆ ಏನು ಅಂತ ಡಿಸೈಡ್ ಮಾಡೋಣ. ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.